ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದುಬಿಟ್ಟು ನಾವು ಶನಿವಾರ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗೋಣ ಅಂತೇಳಿ ಲಾಸ್ಟ್ದೊಂದು ಹರಕೆ ಇತ್ತು ನಂದು. ಸೊ ಹಂಗಾಗಿ ಹೋಗಿ ಬಂದುಬಿಡೋಣ ಅಂತೇಳಿ ನಮ್ಮ ಮನೆಯವ್ರಿಗೂ ಲೀವ್ ಇರೋದ್ರಿಂದ ನಾನು ಸಡನ್ನಾಗಿ ಹೊರಟ್ಬಿಟ್ವಿ ನಾವು. ಸೊ ಹಾಗಾಗಿ ತುಂಬ ಎಲ್ಲೆಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಎಲ್ಲ ಕಡೆನೂ ಟ್ರೈನ್ ಫೆಸಿಲಿಟೀಸ್ ಎಲ್ಲ ಬಿಫೋರೇ ಬುಕ್ಕಿಂಗ್ ಆಗಬೇಕಲ್ವ. ಸೊ ಹಂಗಾಗಿ ನಂದೊಂದು ಹರಕೆ ಇರೋದ್ರಿಂದ ಸರಿ ಈ ಕಡೆನೇ ಹೋಗ್ಬಿಡೋಣ ಅಂತೇಳಿ, ಬೇಗನೆ ಹೋಗಿ ಬೇಗ ಬರ್ಬೋದು ಅಂತೇಳಿ ಇದನ್ನು ಮುಗಿಸ್ಬಿಡೋಣ ಅಂತೇಳಿ ನಾನು ಹೊರಟ್ವಿ. ಸೊ ಹಂಗೆ ಹೊರಟಂಥ ಪ್ಲೇಸ್ ಬಂದ್ಬಿಟ್ಟು ಓಂ ಶಕ್ತಿ ಟೆಂಪಲ್ಲು. ಸೊ ನನ್ನ ಮಗ ಊಟಕ್ಕೂ ಮುಂಚೆನೇ ನಾನು ಹರಿಸ್ಕೊಂಡಿದ್ದೆ. ಸೊ ಹಾಗಾಗಿ ಬರ್ತೀನಿ ಅಂತೇಳಿ. ಸೊ ಹಂಗಾಗಿ ನಾನು ಅವಾಗಿಂದನೂ ಇವಾಗಲೂ ಕೂಡ ಹೋಗಲಿಕ್ಕೆ ಆಗಿರಲಿಲ್ಲ. ಮನೇಲಿ ಏನೇನೋ ಸಮಸ್ಯೆಗಳು, ನನ್ನ ತಮ್ಮ ತೀರ್ಕೊಂಡಿದ್ದು, ಏನೇನೋ ಅವೆಲ್ಲ ನಡೀದುವಲ್ಲ. ಸೊ ಹಂಗಾಗಿ ಇಷ್ಟು ವರ್ಷಗಳು ಬೇಕಾಯಿತು. ನಾವೆಲ್ಲೇ ಹೋಗ್ಬೇಕು ಅಂತಂದ್ರೂ ಅದೊಂದು ಟೈಮ್ ಅನ್ನೋದು ಬರಲೇಬೇಕಲ್ವ. ದೇವ್ರು ಕೂಡ ನಮ್ಮನ್ನು ಅಲ್ಲಿಗೆ ಬರಬೇಕು ಅಂದರೆ ಇಂಥ ಡೇಟು ಇಂಥ ಇದು ಅನ್ನೋದು ಎಲ್ಲರೂ ಹೇಳ್ತಾರಲ್ಲ. ಸೊ ಹಂಗೆ ಎಲ್ಲೇ ಹೋಗಬೇಕು, ಏನೇ ಮಾಡಬೇಕು ಅಂತಂದ್ರೂ ಕೂಡ ಅದಕ್ಕೊಂದು ಟೈಮು, ಸಮಯ ಅನ್ನೋದು ಬರಲೇಬೇಕು. ಸೊ ಹಂಗಾಗಿ ನಮ್ಗೆ ಇವತ್ತು ಕಾಲ ಕೊಡು ಬಂದಿದೆ ಅನಿಸುತ್ತೆ. ಸೊ ಹಂಗಾಗಿ ನಾನು ಹೊರಟೇ ಬಿಟ್ಟೆ. ಸೊ ಮೊದಲಿಗೆ ನಾವು ಓಂ ಶಕ್ತಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಫ್ರೆಶ್ ಅಪ್ ಆಗೋಕ್ಕೆಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ. ಸೊ ಏನು ಅಂಥ ರಶ್ ಏನಿರಲಿಲ್ಲ. ಸೊ ಹಂಗೆ ಸಾಟರ್ಡೆ ಅಲ್ವಾ, ಸೊ ಹಂಗಾಗಿ ಅಂಥ ರಶ್ ಇರಲಿಲ್ಲ. ಸೊ ದೇವ್ರ ದರ್ಶನ ಎಲ್ಲ ಬೆಳಗ್ಗೆನೇ ಫಸ್ಟೇ 4:15ಗೆಲ್ಲ ರೀಚ್ ಆಗಿಬಿಟ್ವಿ ನಾವು. ಸೊ 4:15ಗೆ ರೀಚ್ ಆಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆಲ್ಲ ಒಳಗಡೆ ಬಂದು ಬೇಗನೆ ಮುಗೀತು. ಸ್ವಲ್ಪ ರಶ್ ಇತ್ತು ಅಷ್ಟೇ. ಫಸ್ಟ್ ದರ್ಶನ 6:15ಗೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಮುಗಿಸ್ಕೊಂಡ್ಬಿಟ್ವಿ ನಾವು. ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಹಂಗೆ ಅಲ್ಲಿ ಒಳಗಡೆ ಎಲ್ಲ ಫೋಟೋಸ್ ಎಲ್ಲ ಅಲೋಡ್ ಇಲ್ಲ, ಕ್ಯಾಮ್ರಾ ಎಲ್ಲ. ಸ್ವಲ್ಪ ಹೊರಗಡೆ ಬಂದಮೇಲೆ ಸ್ಟಾಲ್ಗಳು ತೀರ್ಥ ಎಲ್ಲ ಕೊಡ್ತಾರೆ ನೋಡಿ, ಅಲ್ಲಿ ಸ್ವಲ್ಪ ಕ್ಯಾಮ್ರಾ ಅಲೋಡ್ ಇದೆ. ಸೊ ಹಂಗಾಗಿ ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಕ್ಕಳನ್ನೆಲ್ಲ ಆಡಿಸ್ಕೊಂಡು ನೋಡ್ತಿದ್ದೀರಲ್ಲ, ಮಕ್ಕಳನ್ನೆಲ್ಲ ನಾವು ಅಷ್ಟು ಸುಲಭವಾಗಿ ಹಿಡೀಲಿಕ್ಕೆ ಆಗೋದೇ ಇಲ್ಲ. ಎಲ್ಲೇ ಹೋದ್ರೂ ಅದಕ್ಕೆ ನನಗಂತೂ ಆ್ಯಕ್ಚುಲಿ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದರೆ ತುಂಬಾ ಇಷ್ಟ. ನಾನು ನಾರ್ಮಲಿ ಎಲ್ಲೇ ಹೋದ್ರೂ ಟ್ರಿಪ್ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಹೋಗಲ್ಲ. ಅದೇ ಏನೇ ಇದ್ರೂ ಅದು ಟೆಂಪಲ್ಲೇ ಆಗಿರುತ್ತೆ. ಸೊ ಹಂಗಾಗಿ ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ನಾವು ಮಕ್ಕಳನ್ನ ಕರ್ಕೊಂಡೋಗಿರೋದ್ರಿಂದ ಹೆಂಗೆ ಓಡ್ತಾನೆ ಇರ್ತಾರೆ, ಹಿಡಿಯೋಕ್ಕೇ ಆಗಲ್ಲ. ಸೊ ಹಂಗಾಗಿ ಏನೋ ಕಷ್ಟಪಟ್ಟು ಹೋಗ್ಲೇಬೇಕಲ್ವ. ಸೊ ಹಂಗಾಗಿ ಕರ್ಕೊಂಡು ಬಂದ್ವಿ. ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ಓಂ ಶಕ್ತಿ ಟೆಂಪಲಲ್ಲಿ. ಅದಲ್ಲದೆ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಸೊ ಅದನ್ನು ಕೂಡ ತಗೊಂಡು ನಾವು ತಿಂದ್ವಿ ಅಲ್ಲೇ. ಸೊ ಬೆಳಗ್ಗೆ ಟಿಫನ್ ಕೂಡ ಅಲ್ಲೇ ಆಗೋಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋಣ, ಏಕೆಂದರೆ ಬೆಳಗ್ಗೆ 8:30ಗೆಲ್ಲ ಮುಗ್ದೋಯ್ತು ಅಲ್ಲಿ ನಮಗೆ. 8:30ಗೆಲ್ಲ ದರ್ಶನ ಆಗೋಯಿತು. ಒಳಗಡೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟಕ್ಕೆ 8:30 ಆಗೋಯಿತು. ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಆ್ಯಕ್ಚುಲಿ ಬರಬೇಕಾದ್ರೇ ನಾವು ತಿರುವಣ್ಣಾಮಲೈಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಸೊ ಅಲ್ಲಿ ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಹೋಗ್ಬೇಕಾದ್ರೆ ತಿರುವಣ್ಣಾಮಲೈ ಅಂತ ಅಂದ್ಬಿಟ್ಟು ಹೇಳ್ತಾನೇ ಇದ್ದರು. ಸೊ ನಾವು ಬೇರೆ ಕಡೆ ಹೋಗೋಣ ಅಂತ ಡಿಸೈಡ್ ಆಗಿದ್ವಿ. ಸೊ ಮಕ್ಕಳನ್ನ ಕರ್ಕೊಂಡು ಅದಾದಮೇಲೆ ನಾವು ಇಲ್ಲ ಇನ್ನು ತಿರುವಣ್ಣಾಮಲೈ ಫಸ್ಟ್ ಸಿಗೋದ್ರಿಂದ ಸೊ ಆನ್ ದ ವೇ ಮತ್ತೆ ರಿಟರ್ನ್ ಹೋಗ್ಬೇಕು, ತಿರುವಣ್ಣಾಮಲೈ ಕ್ರಾಸ್ ಆಗಿಯೇ ಹೋಗಬೇಕು. ಸೊ ಹಂಗಾಗಿ ಓಕೆ ನಾವು ತಿರುವಣ್ಣಾಮಲೈಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನಾವು ತಿರುವಣ್ಣಾಮಲೈಗೆ ಬಂದುಬಿಟ್ವಿ. ಅಲ್ಲಿ ಬಂದು ನಾವು ಸಪ್ರೇಟ್ ಬಸ್ ಮಾಡಿಕೊಂಡು ಮತ್ತೆ ಇಲ್ಲಿ ಬಂದಾದಮೇಲೆ ಇಲ್ಲಿಂದ ಸ್ವಲ್ಪ ಟೆಂಪಲ್ಗೆ ಡೈರೆಕ್ಟ್ ಬಸ್ ಇಲ್ಲ ಆ್ಯಕ್ಚುಲಿ. ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಡೈರೆಕ್ಟ್ ಬಸ್ ಇಲ್ಲ. ಇಲ್ಲೊಂದು ನಾರ್ಮಲಿ ಪ್ರೈವೇಟ್ ಬಸ್ಸಸ್ಗಳು ಇರ್ತಾವಲ್ಲ. ಸೊ ಹಂಗಾಗಿ ಅಲ್ಲಿಂದ ಒಂದು ಸ್ವಲ್ಪ ದೂರಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲಿಂದ ಆಟೋ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಸೊ ಆಟೋದೆಲ್ಲರೂ ಹೋಗ್ಬೋದು. ಜಸ್ಟ್ ವಾಕಬಲ್ 10 ಮಿನಿಟ್ಸ್ ಅಷ್ಟೇ. ಬಟ್ ನಾವು ಮಕ್ಕಳು ಕಟ್ಕೊಂಡು ಲಗೇಜ್ ಎಲ್ಲ ಇಟ್ಕೊಂಡು ಹೋಗೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಹೊರಟೋಗ್ಬಿಟ್ವಿ. ಆಟೋದಲ್ಲಿ ಹೋಗಿ ಅಲ್ಲಿಂದ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ವಿ. ಆ್ಯಕ್ಚುಲಿ ನಮಗೂ ಫಸ್ಟ್ ಟೈಮ್ ಆಗಿರೋದ್ರಿಂದ ಇಲ್ಲಿ ಬಂದ್ಬಿಟ್ಟು ಸಾಟರ್ಡೇ ಸಂಡೇ ಅಂದರೆ ತುಂಬ ರಶ್ ಇರುತ್ತಂತೆ. ನಾವು ಇವಾಗೆಲ್ಲ ಸ್ವಲ್ಪ ಎಕ್ಸಾಮ್ಸ್ಗಳೆಲ್ಲ ತಮಿಳ್ನಾಡಲ್ಲಿ ಈಗ ತಾನೇ ಸ್ಟಾರ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡು ರಶ್ ಇರಲ್ಲ ಅಂತ ಅಂದ್ಬಿಟ್ಟು ನಾವು ಹೋಗ್ಬಿಟ್ವಿ ಲೈನಿಗೆ. ಸಪ್ರೇಟಾಗಿ ಇದು ಸ್ಪೆಷಲ್ ಕೌಂಟ್ರ್ ಕೂಡ ಇತ್ತು, ಅಲ್ಲೂ ತುಂಬ ರಶ್ ಇತ್ತು. ಸೊ ಇದು ನಮಗೆ ಎಷ್ಟು ದೂರ ಇದೆ, ಎಷ್ಟು ಕ್ಯೂ ಇದೆ ಅನ್ನೋದು ಏನೂ ಗೊತ್ತಾಗಲಿಲ್ಲ. ಸೊ ಹಂಗಾಗಿ ಹೋಗೋಣ ಸಡಿ ಅಂತಂದ್ಬಿಟ್ಟು ನಾವು ಹೊರಟುಬಿಟ್ವಿ ನಾವು. ಮುಂದೆ ಹೋಗ್ತಾ ಗೊತ್ತಾಯಿತು ಅದು ಎಷ್ಟು ಮುಂದೆ ಇದೆ ಅಂತಂದರೆ ದೇವಸ್ಥಾನ ಫ್ರೀ ದರ್ಶನ ಅಂತಂದ್ಬಿಟ್ಟು ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅಲ್ಲಿ ಗೈಡ್ ಮಾಡೋಕ್ಕೂ ಕೂಡ ಯಾರೂ ಇಲ್ಲ ಸರಿಯಾಗಿ. ಅಷ್ಟು ದೊಡ್ಡ ಲೆಂತಿ ಇದೆ. ಯಾರೇ ಹೋದ್ರೂ ಕೂಡ ವೀಕ್ ಡೇಸಲ್ಲಿ ಮಾತ್ರನೇ ಹೋಗಿ, ಮಂಡೇ ಟು ಫ್ರೈಡೇ ಒಳಗಡೆ ನೀವು ಮುಗಿಸ್ಕೋಬೋದು. ಮಂಡೇನೂ ಮೇ ಬಿ ರಶ್ ಇರುತ್ತೇನೋ ನನಗೆ ಗೊತ್ತಿಲ್ಲ. ಈ ಹಾಲಿಡೇಸ್ಗಳಲ್ಲಿ ಹೋಗ್ಬಿಟ್ರೆ ಮಾತ್ರ ಮಿನಿಮಮ್ ಅಂದರೂ 6 to 7 8 ಅವರ್ಸ್ ಆದರೂ ಒಬ್ಬರು ನಿಂತ್ಕೊಂಡು ದರ್ಶನ ಮಾಡಬೇಕು. ನೀವು ಸ್ಪೆಷಲ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡ್ರು ಅಮ್ಮಮ್ಮ ಅಂದರೂ ಒಂದು 5 ಅವರ್ ಅಂತೂ ಆಗೇ ಆಗುತ್ತೆ. ಸೊ ಹಂಗೇನಿಲ್ಲ. ಅದರಲ್ಲೂ ನಾವು ಮಕ್ಕಳನ್ನ ಇಟ್ಕೊಂಡು
ಅಷ್ಟು ಅವರು 7 to 8 ಅವರು ಬೆಳಗ್ಗೆ 10 ಗಂಟೆಗೆ ನಾವು ಲೈನಲ್ಲಿ ನಿಂತ್ಕೊಂಡಿದ್ದು ಸಂಜೆ 4 ಗಂಟೆ ನಿಯರ್ಲಿ ನಮಗೆ ದರ್ಶನ ಸಿಕ್ಕಿದೆ. ಸೊ ಅಲ್ಲಿವರೆಗೂ ನಾವು ಮಕ್ಕಳನ್ನ ಮೇಂಟೈನ್ ಮಾಡಿದ್ದೀವಿ ಅಂದರೆ ನನಗಂತೂ ಆ್ಯಕ್ಚುಲಿ ಯಾವತ್ತೂ ಇಷ್ಟು ಎಕ್ಸ್ಪೀರಿಯೆನ್ಸ್ ನನಗಾಗಿಲ್ಲ. ಸೊ ಹಂಗಾಗಿ ನಾವು ಬೇರೆ ಎಲ್ಲೇ ಹೋದ್ರೂ 1 hour 2 ಅವರ್ಸಲ್ಲೆಲ್ಲ ನಿಂತಿದ್ದೀವಿ, ದರ್ಶನ ಮಾಡಿದ್ದೀವಿ, ಇಲ್ಲ ಅಂತೇನಿಲ್ಲ. ಬಟ್ ಇಲ್ಲಿ ಬಂದ್ಬಿಟ್ಟು ತುಂಬಾ, ಏಕೆಂದರೆ ಒಳಗಡೆನೂ ಅಷ್ಟೇ ತುಂಬ ಕೌಂಟ್ರುಗಳು ಇಟ್ಬಿಟ್ಟಿದ್ದಾರೆ. ಹೆಂಗಂದ್ರೆ ಹಂಗೆ ಅಲ್ಲಿ ಬಿಡ್ತಾ ಇರ್ತಾರೆ, ಓಪನ್ ಮಾಡ್ತಿರ್ತಾರೆ, ಜನನ ಕಳಿಸ್ತಾ ಇರ್ತಾರೆ. ಸೊ ಆ ಥರ ಎಲ್ಲ ಇದೆ ಫೆಸಿಲಿಟೀಸು. ಏನೋ ನಮಗೆ ಒಳ್ಳೆ ದರ್ಶನ ಆಯಿತು, ದೇವ್ರ ದರ್ಶನ ಆಯಿತು, ಶಿವಪ್ಪನ ದರ್ಶನ ಆಯಿತು. ಬಂದಿದ್ದಕ್ಕೂ ನಮಗೆ ಏನು ಅನಿಸಿಲ್ಲ. ಹಂಗಾಗಿ ನಮ್ಗೆ ಕಷ್ಟಪಟ್ರೆ ಜೀವನ ಅಲ್ಲ. ಸೊ ಹಂಗಾಗಿ ನನಗೇನು ಅನಿಸಿಲ್ಲ. ಬಟ್ ಯಾರೇ ಹೋದ್ರೂ ಕೂಡ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಸಾಟರ್ಡೆ ಸಂಡೇ ಅಂತೂ ಹೋಗಲೇಬೇಡಿ. ಅದು ಎಲ್ಲ ಟೆಂಪಲ್ಗಳಲ್ಲಿ ಇದ್ದಿದ್ದು ಅಲ್ವಾ ಫ್ರೆಂಡ್ಸ್. ಅದಾದಮೇಲೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 6:30 ಆಗಿಬಿಟ್ಟಿತ್ತು. ಸೊ ನಾವು ಕೂಡ ಹೊರಟ್ವಿ. ಇಷ್ಟೇ ಇವತ್ತಿನ ಬ್ಲಾಗ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.